ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮ್ಮೆಲ್ರಿಗೂ ಈಸಿಯಾಗಿ ಮೀನಿನ ಸಾರನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ. ಮೀನಿನ ಸಾಂಬಾರು ಮಾಡೋಕ್ಕೆ ಬರದೇ ಇರೋರು ಕೂಡ ನಾನು ಹೇಳ್ಕೊಡೋ ರೀತಿ ಟ್ರೈ ಮಾಡಿದ್ರೆ ಈಸಿಯಾಗಿ ಮೀನಿನ ಸಾರು ರೆಡಿ ಆಗುತ್ತೆ. ನಾನೀಗ ಅರ್ಧ ಕೆಜಿಯಷ್ಟು ಮೀನನ್ನು 2-3 ಸಲ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ 2-3 ಸಲ ನೀಟಾಗಿ ತೊಳೆದಿಟ್ಕೊಂಡಾದಮೇಲೆ ಅದಕ್ಕೆ ನೀರೆಲ್ಲ ನೀಟಾಗಿ ಒಂದು ಸಲ ಬಸ್ಕೊಂಡು ನಾನು ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮೀನು ಪೀಸೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ನುಣ್ಣುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಮೂರನ್ನು ಸೇರಿಸ್ಕೊಂಡು ನಾನು ಇದನ್ನು ಕೈಯಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನೆನ್ಕೊಳ್ಳೋದಕ್ಕೆ ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಪೀಸಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತುತ್ತೆ. ಹಂಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲದಕ್ಕೂ ಉಪ್ಪು ಖಾರ ಆಗೋ ಥರ ಇಟ್ಟು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ನೆನ್ಕೊಳ್ಳೋದಕ್ಕೆ ಅಂತ ಸೈಡಿಗೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ನಾನೀಗ ಒಂದು ಟೊಮೆಟೊ, ಒಂದು ದಪ್ಪ ಸೈಜಿಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಈಗ ತೋರಿಸಿದ್ನಲ್ಲ ಈರುಳ್ಳಿ, ಅದನ್ನು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊತಾ ಇದ್ದೀನಿ. ಒಂದು ಚಕ್ಕೆ, 2 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣದಾಗಿ ತುರ್ಕೊಂಡಿದ್ದೆ, ಹಂಗಾಗಿ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಏನಾದರೂ ಸೇರಿಸ್ಕೋಬೇಕಂದ್ರೆ ಮುಂಚೆನೇ, ಅಂದರೆ ನಾವೆಲ್ಲ ಮಿಕ್ಸಿಗೆ ಹಾಕಕ್ಕೆ ಇಟ್ಕೋತೀವಲ್ಲ, ಆಗಲೇ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಆ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ. ಈಗ ನಾವಾಗಲೇ ಮೀನನ್ನ ಉಪ್ಪು ಖಾರ ಹಾಕಿ ನೆನೆಯಕ್ಕೆ ಬಿಟ್ಟಿದ್ವಲ್ಲ, ಅದು ಹಾಕಿ ಅರ್ಧ ಗಂಟೆ ಆಗಿದೆ. ಅದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನಾನು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ನೀರಲ್ಲಿ ನೆನೆಯಕ್ಕೆ ಇಡ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾದಾದಮೇಲೆ ಒಂದು ಚಿಕ್ಕ ಸೈಜಿಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವೀಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿದ ಮಿಕ್ಸರ್ ಜಾರ್ಗೆ 1 ಟೀ ಗ್ಲಾಸಷ್ಟು ನೀರನ್ನ ಹಾಕಿ ಮತ್ತು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಹುಣಸೆ ಹಣ್ಣು ಹಾಕಿದೆ ಅಂತ ತೋರಿಸಿದ್ನಲ್ಲ, ಅದನ್ನು ಅಷ್ಟೇ ನೀಟಾಗಿ ಕಿವುಚಿ ಹುಣಸೆ ಹುಳಿನ ಇದು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಕುದಿ ಬಂದಾದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರದ ಪುಡಿ, ಮಸಾಲೆ ಪುಡಿ ಗಂಟು ಯಾವುದೇ ಥರ ಆಗಲ್ಲ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೇನಾದರೂ ಹಂಗೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಗಂಟಾಗುತ್ತೆ ಅನಿಸಿದ್ರೆ ನೀವು ಅದನ್ನು ಮಿಕ್ಸರ್ ಜಾರ್ಗೆ ಎಲ್ಲ ರುಬ್ಬಕ್ಕೆ ಹಾಕ್ತೀವಲ್ಲ, ಆ ಟೈಮಲ್ಲೇ ಅದಕ್ಕೇ ಮಸಾಲೆ ಪುಡಿಗಳನ್ನು ಸೇರಿಸ್ಕೋಬೋದು. ಒಂದು ಕುದಿ ಬರ್ತಾ ಇದೆ. ಉಪ್ಪು ಬರದೇ ಇರೋ ಥರ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ. ಈಗ ಫಿಶ್ ಸಾಂಬಾರು ಮಾಡೋದು ತುಂಬ ಈಸಿ. ಫಿಶ್ ಒಂದು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ನಾವೇನಾದರೂ ಅಂಗಡಿಯಿಂದ ತಂದರೆ ಆರಾಮಾಗಿ ಮಾಡ್ಕೋಬೋದು ಫಿಶ್ ಸಾರನ್ನ. ನೋಡಿ, ಚೆನ್ನಾಗಿ 2 ಸಲ ಕುದಿ ಬಂದಾದಮೇಲೆ ನಾವಾಗಲೇ ನೆನೆಯಕ್ಕೆ ಇಟ್ಟಿದ್ವಲ್ಲ ಮೀನು ಪೀಸ್ಗಳನ್ನ, ಅದನ್ನು ಈ ಟೈಮಲ್ಲಿ ಒಂದೊಂದಾಗಿ ನೀಟಾಗಿ ಸಾಂಬಾರು ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಪ್ಲೇಸ್ ಮಾಡಿ ಸೇರಿಸ್ಕೋಬೇಕು. ಯಾಕಂದರೆ ಈ ಮೀನು ಅನ್ನೋದು ಬೇಗ ಬೆಂದೋಗುತ್ತೆ. ನಾವು ಯಾವಾಗಲೂ ಜಾಸ್ತಿ ತಿರುಗಿಸ್ತಾ ಇರಬಾರ್ದು. ತಿರುಗಿಸ್ತಾ ಇದ್ದರೆ ಪೀಸ್ ಎಲ್ಲ ಒಡ್ಕೊಂಡು ಹೋಗ್ತವೆ. ಯಾಕಂದರೆ ಚೂರಾದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಪ್ಲೇಸ್ನ ಅಂದರೆ ಎಲ್ಲ ಕಡೆ ಅದಕ್ಕೆ ಜಾಗ ಮಾಡಿ ಮೀನು ಬೇಯೋ ಥರ ಇಟ್ಟರೆ ಸಾಕಾಗುತ್ತೆ.
ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳಲ್ಲ, ಮೀನು ಬೆಂದೋಗ್ಬಿಡುತ್ತೆ. 8-10 ನಿಮಿಷದೊಳಗಡೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ 8-10 ನಿಮಿಷದೊಳಗಡೆ ಬೆಂದೋಗುತ್ತೆ. ಮೀನು ಸಾಂಬಾರನ್ನ ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಈಗ ನಾನು ಬೇಯಕ್ಕಿಟ್ಟು 8 ನಿಮಿಷ ಆಯಿತು. ನೋಡಿ ಎಷ್ಟು ನೀಟಾಗಿ ಮೀನು ಬೆಂದೋಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮೀನಿನ ಸಾಂಬಾರನ್ನ ಎಷ್ಟು ಬೇಗ ನಾವು ರೆಡಿ ಮಾಡ್ಕೋಬೋದು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.